ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು ಬಿ ಆರ್ ಕಿಚನ್. ಸೊ ಇವತ್ತು ನಾವು ಆರ್ ಆರ್ ನಗರಲ್ಲಿ ಸರೋಜ ಅವ್ರ ಮನೆಗೆ ಬಂದಿದ್ದೀವಿ. ಇವತ್ತು ಅವ್ರು ನಮಗೋಸ್ಕರ ಯಾವ ಥರ ಡಿಶಸ್ನ ಮಾಡ್ತಾರಂತ ನೋಡೋಣ ಬನ್ನಿ. ಸೊ ಇವತ್ತು ನಾವು ಆರ್ ಆರ್ ನಗರಲ್ಲಿರೋ ಸರೋಜ ಮೇಡಮ್ ಮನೆಗೆ ಬಂದಿದ್ವಿ. ಬನ್ನಿ ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ಕಾರ ಅಮ್ಮ. ನಮಸ್ಕಾರಮ್ಮ. ಸೊ ಏನು ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫು. ಸೊ ಇವತ್ತು ನಮ್ಮ ಬಿ ಆರ್ ಕಿಚನ್ಗೋಸ್ಕರ ಏನು ಸ್ಪೆಷಲ್ ಮಾಡ್ಬೇಕು ಅನ್ಕೊಂಡು? ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಮಾವಿನಕಾಯಿ ಚಿತ್ರಾನ್ನ. ಸೊ ಎಲ್ಲ ರೆಡಿ ಇದೆ? ರೆಡಿ ಇದೆ. ಸೊ ನೋಡೋದಲ್ಲ ವೀಕ್ಷಕರೇ, ಇವತ್ತು ನಮಗೋಸ್ಕರ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ. ಸೊ ನಮಗೋಸ್ಕರ ಸರೋಜ ಮೇಡಮ್ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಕೆ ರೆಡಿ ಇದ್ದಾರೆ. ಸೊ ಬನ್ನಿ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಅವ್ರ ಹತ್ರನೇ ಕೇಳೋಣ. ಮೇಡಮ್ ರೆಡಿ ಇದೆ ಅಲ್ಲ? ರೆಡಿ ಇದೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ? ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಅರಿಶಿನ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ, ಈರುಳ್ಳಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲಿಗೆ ಏನು ಮಾಡಬೇಕು ಮೇಡಮ್? ಆಯಿಲ್ ಹಾಕಬೇಕು. ಮತ್ತು ನೆಕ್ಸ್ಟ್ ಸಾಸಿವೆ ಹಾಕಬೇಕು. 1 ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ. ಓಕೆ, ಉದ್ದಿನಬೇಳೆನಾ? ಉದ್ದಿನಬೇಳೆ 1 ಸ್ಪೂನ್ ಹಾಕ್ತೀನಿ. ಓಕೆ, ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಕಡಲೆ ಬೀಜ ಹಾಕಬೇಕು. ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಬರಬೇಕು. ಹೌದು, ಸ್ವಲ್ಪ ಬ್ರೌನ್ ಬರಲಿ. ಸೊ ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿರ್ತೀರಾ? ಸೀರಿಯಲ್ಸ್ ನೋಡೋದು, ಟಿವಿ ನೋಡೋದು. ಸೂಪರ್. ಸೀರಿಯಲ್ ಎಲ್ಲ ಹಂಗಾದ್ರೆ ಇಂಟ್ರೆಸ್ಟ್ ಇದೆ? ಎಲ್ಲ ಸೀರಿಯಲ್ಸು ನೋಡ್ತಾ ಇರ್ತೀವಿ. ಹಾಂ. ಮತ್ತು ಸರಿಗಮಪ, ಡ್ರಾಮಾ ಜೂನಿಯರ್ಸ್ ಎಲ್ಲ ನೋಡ್ತೀವಿ. ಯಾವ್ದು? ಕಡಲೆ ಬೀಜ ಹಾಕಿದ್ದೀನಿ. ಓಕೆ. ಜಿ ಕನ್ನಡ, ಕಲರ್ಸ್ ಕನ್ನಡ 2 ಚಾನಲಲ್ಲೂ ನೋಡ್ತಾ 2 ಇರ್ತೀರಾ? ಚಾನಲ್ಲು ನೋಡ್ತಾ ಇರ್ತೀವಿ. ಬೆಸ್ಟ್ ಸೀರಿಯಲ್ ನಿಮಗೆ ಇವಾಗ ಇಷ್ಟಪಟ್ಟು ನೋಡ್ತಿರೋದು ಯಾವುದು ಸೀರಿಯಲ್? ಲಕ್ಷ್ಮೀ ಬಾರಮ್ಮ ಹಾಂ. ಎಲ್ಲ ಆಲ್ಮೋಸ್ಟ್ ನೋಡ್ತೀವಿ. 6ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಕಂಟಿನ್ಯೂಟಿ ಇರತ್ತೆ ಹಂಗಾರೆ? ಕಂಟಿನ್ಯೂಟಿ 11 o'clockವರೆಗೂ ನೋಡ್ತಾನೆ ಇರ್ತೀವಿ. ಸೂಪರ್. ಹಂಗಾದ್ರೆ ಒಳ್ಳೆ ಸೀರಿಯಲ್ ಅಭಿಮಾನಿ ನೀವು. ಹೌದು. ಸೊ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕೋದು. ಓಕೆ. ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ರೆ? ಖಾರ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ? ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಓಕೆ. ಗಮಗಮ ಅಂತ ಇದೆ. ಮತ್ತು ನೆಕ್ಸ್ಟ್ ಕರಿಬೇವಿನ ಸೊಪ್ಪು. ಹಾಂ. ಓಕೆ. ಮತ್ತು ಆನಿಯನ್, ಈರುಳ್ಳಿ. ಎಷ್ಟು ತೊಗೊಂಡಿದ್ದೀರಾ ಮೇಡಮ್? 2 ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಮೆಂತ್ಯ, ಅರಿಶಿನ ಪೌಡ್ರ್ ಮಾಡಿಕೊಂಡು ಹಾಕ್ತಾ ಇರೋದು. ಓಕೆ. 1 ಸ್ಪೂನ್ ಅಷ್ಟಿದೆ. ಎಲ್ಲ ಸೇರಿ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಇದೆ. ಸೊ ಮೇನ್ ಇದು ನಮ್ಮ ಫ್ಲೇವರ್ಗೆ ಯೂಸ್ ಆಗುತ್ತೆ. ಫ್ಲೇವರ್ಗೆ. ಹೌದು. ಸೊ ಪೌಡರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಹೌದು. ಸ್ವಲ್ಪ ಈರುಳ್ಳಿ ಆಗಬೇಕು. ಗೋಲ್ಡನ್ ಫ್ರೈ. ಗೋಲ್ಡನ್ ಬ್ರೌನ್ ಆಗಬೇಕು. ಆಮೇಲೆ ಮಾವಿನಕಾಯಿ ಹಾಕೋದು. ಓಕೆ. ಯಾವುದು ನಿಮ್ಮ ಫೇವ್ರೆಟ್ ಹೀರೋ ಇವಾಗ ಅಟ್ ಪ್ರೆಸೆಂಟ್? ಇವಾಗ ಸುದೀಪ್ ಸರ್. ಓಕೆ. ಓಕೆ. ಯಾವ್ದು ನೋಡಿದ್ರಿ ಮೂವಿ ಇತ್ತೀಚೆಗೆ? ಅದೇ ಮೊನ್ನೆ ಯಾವ್ದು ಬಂತಲ್ಲ ಅದು, ಮ್ಯಾಕ್ಸಾ? ಮ್ಯಾಕ್ಸ್. ಹೆಂಗ ಅನಿಸ್ತು ಮೂವಿ? ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ದರ್ಶನ್ ಫಿಲಮ್ ನೋಡಿದ್ವಿ ಒಂದು. ಓಕೆ. ಅದು ಚೆನ್ನಾಗಿದೆ. ಯಾವ್ದು ಹೊಸದು ಬಂತಲ್ಲ, ದರ್ಶನ್ದು ಕಾಟೇರ ಮೂವಿ. ಸೊ ಈಗ ಸದ್ಯಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಈಗ ಇತ್ತೀಚೆಗೆ ರಿಲೀಸ್ ಆಗಿದ್ದು ಮ್ಯಾಕ್ ಮೂವಿ. ಸೊ ಅಡುಗೆಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಹಾಗಾಗಿ? ಇಂಟ್ರೆಸ್ಟ್ ಇದೆ. ಹೊಸದಾಗಿ ಏನಾದರೂ ವೆರೈಟಿ ಮಾಡ್ತಾ ಇರ್ತೀವಿ. ಈಗ ಸ್ವಲ್ಪ ಮಾವಿನಕಾಯಿ ಹಾಕ್ತೀನಿ. ಓಕೆ. ತುರಿದಿಟ್ಕೊಂಡಿರೋದು? ತುರಿದಿಟ್ಕೊಂಡಿರೋದು ಮಾವಿನಕಾಯಿ. ಅದು ಜಾಸ್ತಿ ಉರಿ ಇರಬಾರ್ದಾ? ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕಾ? ಇಲ್ಲ ಇರಬೇಕು. ಇವಾಗ ಮಾವಿನ ಹಣ್ಣಿಂದ ಇದು ಬರ್ತಾ ಇದೆಯಾ? ಸಾರಿ, ಸ್ಮೆಲ್ ಚೆನ್ನಾಗಿದೆಯಾ? ಚೆನ್ನಾಗಿ ಬರ್ತಾ ಇದೆ. ಮತ್ತೆ ನೆಕ್ಸ್ಟ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಓಕೆ. ಸೊ ಫೈನಲ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ನೀವು ಮನೆಯಲ್ಲೆಲ್ಲ ಯಾರು ಇದ್ದೀರಾ? ನಾವು, ನಮ್ಮ ಹಸ್ಬೆಂಡು, ನಮ್ಮ ಮಗ ಇದ್ದೀವಿ. ಓಕೆ. ಮಗ ಆಫೀಸ್ಗೆ ಹೋಗ್ತಾನೆ, ಅಮೆಝಾನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದಾನೆ. ಓಕೆ. ಮಗಳು ಬಂದು ಮ್ಯಾರೇಜ್ ಆಗಿದೆ, ಪಕ್ಕದಲ್ಲೇ ಇದ್ದಾರೆ. ಇದೇ ಏರಿಯಾದಲ್ಲಿ ಇದ್ದಾರೆ. ನಾನು ನಮ್ಮ ಮನೆಯವರು ಮನೇಲೇ ಇರ್ತೀವಿ. ಮನೇಲಿ? ಓಕೆ. ಅವರು ರಿಟೈರ್ಡ್. ಮನೇಲಿ ಏನು ಕೆಲಸ ಮಾಡ್ಕೊಂಡಿದ್ರು ಸರ್? ಅವರು ಲ್ಯಾಂಪ್ ಹೌಸಲ್ಲಿ ಇದ್ರು. ಲ್ಯಾಂಪ್ ಹೌಸ್. ಸೊ ಈಗ ರಿಟೈರ್ಡ್ ಆಗಿದ್ದಾರೆ? ಈಗ ರಿಟೈರ್ಡ್ ಆಗಿದ್ದಾರೆ. ವೆರಿ ನೈಸ್. ಓಕೆ.
ಈಗ ಆಗಿದೆ ಇದು. ಓಕೆ, ಅದು ಈಗ ಸ್ವಲ್ಪ ರೈಸು ಕಲಿಸ್ಕೊಳ್ಳೋದು. ಸೊ ಮಗಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಅವ್ರಿಗೆ 12 ಇಯರ್ಸ್ ಆಯಿತು. 12 ಇಯರ್ಸ್ ಆಯಿತು. ಮೊಮ್ಮಕ್ಕಳೆಲ್ಲ ಮೊಮ್ಮಗ ಒಬ್ಬ ಇದ್ದಾನೆ. ಒಬ್ಬನೇ ಮೊಮ್ಮಗ? ಒಬ್ಬನೇ ಸಾಕಂತೆ, ಒಂದೇ ಮೊಮ್ಮಗ. ಓಕೆ, ರೈಸ್ ರೆಡಿ ಇದೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಓಕೆನಾ? ಬೌಲ್ಗೆ ಹಾಕೊಂಡು ಕೊಡ್ತೀನಿ. ಓಕೆ, ರೆಡಿ ಇತ್ತಲ್ವಾ? ರೆಡಿ ಇದೆ. ಓಕೆ, ಮಿಕ್ಸ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಅದಕ್ಕೆ ಹಾಂ. ಈಗ ಲಾಸ್ಟಲ್ಲಿ ಸಾಲ್ಟ್ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸಾಲ್ಟ್ ನಾವು ಆಮೇಲೆ ಹಾಕೊಂಡ್ರೆ ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ. ಕ್ವಾಂಟಿಟಿ ಕರೆಕ್ಟಾಗಿದೆ ಅಲ್ಲ ಗ್ರೇವಿಗೂ ರೈಸ್? ಹಾಂ, ಕರೆಕ್ಟಾಗಿದೆ. ಅದು ಮೆಜರ್ಮೆಂಟ್ ನಮ್ಗೆ ಗೊತ್ತಾಗೋಗುತ್ತೆ ಕರೆಕ್ಟಾಗಿ. ಅಭ್ಯಾಸ ಇರುತ್ತೆ ಮಾಡಿ. ಅದೇ ಸೊ ಮೊಮ್ಮಗ ಏನು ಹೋಗ್ತಾರೆ? ಮೊಮ್ಮಗ ಅಂತ ಹೇಳಿ ಹಾಂ, ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಹತ್ರ ಇರೋದ್ರಿಂದ ಆಲ್ಮೋಸ್ಟ್ ಇಲ್ಲೇ ಬರ್ತಿರ್ತಾನೆ. ಅದಕ್ಕೆ ನಾವು ಇಲ್ಲಿ ಶಿಫ್ಟ್ ಆದ್ವಿ. ನಾವು ಯಶವಂತಪುರದಲ್ಲಿ ಇದ್ವಿ. ಓಕೆ, ಹಾಂ. ಮೊಮ್ಮಗನಿಗೋಸ್ಕರ ಈ ಕಡೆ ಶಿಫ್ಟ್ ಆದ್ವಿ ನಾವು. ಹೌದಾ? ಓಕೆ ಓಕೆ. ಸೊ ಹಂಗಂದ್ರೆ ನೀವು ಸ್ಟಾರ್ಟಿಂಗಿಂದ ಯಶವಂತಪುರದಲ್ಲೇ ಇದ್ದಿದ್ದು? ಹೌದು, ಗುರುಗುಂಟೆಪಾಳ್ಯ ಅಂತ ಇದೆ, ಸ್ಟುಡಿಯೋ ಹತ್ರ. ಅಲ್ಲಿದ್ವಿ ನಾವು. ಮಗಳು ಮದುವೆ ಆದಮೇಲೆ ಮೊಮ್ಮಗು ಆದಮೇಲೆ ಈ ಕಡೆ ಬಂದ್ವಿ ನಾವು. ಅವನಿಗೂ ಅಜ್ಜಿ ತಾತನ ಮಿಸ್ ಮಾಡ್ಕೊಳ್ದೆ? ಹೌದು. ಸೊ ನೀವು ಮದುವೆ ಆದಾಗಿಂದ ಬೆಂಗಳೂರಿಗೆ ಇರೋದಾ ಇಲ್ಲ ಬೇರೆ? ನಾವು ಇದೇ ರಾಜಾಜಿನಗರಲ್ಲೇ ನಮ್ಮ ತಂದೆ ಮನೆ ಇರೋದು. ನಾವು ಇಲ್ಲೇ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗಿ ಬೆಂಗಳೂರಿಗೇನೆ ಸೆಟ್ಲ್ ಆಗಿ? ಬೆಂಗಳೂರೇ. ನೀವು ಹಂಗಂದ್ರೆ ಓದಿದ್ದು ಸ್ಟಡೀಸ್ ಎಲ್ಲ ಇಲ್ಲೇನೆ. ಎಲ್ಲಿವರೆಗೂ ಓದಿದ್ರು? ನಾವು ಕಡಿಮೆನೆ, 10th ತನಕ. 10th ಆಗಿನ ಇದ್ರಲ್ಲಿ ಹೌದು, ಅದನ್ನ ಆರಾಮಾಗಿ ಹೇಳ್ಬೋದು. ಸೊ ಕಾಲೇಜ್ ಡೇಸ್ ಅಂತ ಏನಿಲ್ಲ, ಹೋಗ್ಲಿ ಅಟ್ಲೀಸ್ಟ್ ಹೈಸ್ಕೂಲಲ್ಲಿ ಏನಾದರೂ ಒಳ್ಳೊಳ್ಳೆ ಸ್ವೀಟ್ ಮೆಮೊರೀಸ್? ಇದೆ ಮೇಡಮ್. ರೈಮ್ಸು ಡ್ಯಾನ್ಸು ಎಲ್ಲ ಮಾಡ್ತಾ ಇದ್ವಿ. ಹೌದಾ? ಸ್ವಲ್ಪ ಮಾವಿನಕಾಯಿ ಮೇಲ್ಗಡೆ ಹಾಕ್ತೀನಿ. ಓಕೆ. ಇದು ಸ್ವಲ್ಪ ಹುಳಿ ಮಾವಿನಕಾಯಿ ತಗೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಾರಲ್ವಾ? ಅದು ತಿನ್ನಕ್ಕಾಗಲ್ಲ ಮೇಡಮ್ ಅವಾಗ. ಇದಾದ್ರೆ ಚೆನ್ನಾಗಿರುತ್ತೆ. ಓಕೆ. ನಿಮ್ಮ ಆಗಿನ ಫ್ರೆಂಡ್ಸ್ ಎಲ್ಲ ಈಗಲೂ ಇದ್ದಾರಾ? ಇದ್ದಾರೆ. ರಾಜಾಜಿನಗರಲ್ಲಿ ಇದ್ದಾರೆ. ಓಕೆ. ಬರ್ತಾರೆ, ಹೋಗ್ತಾರೆ. ಫ್ರೆಂಡ್ ಅಂತ ಯಾರಾದರೂ ಅವಾಗ? ಮಂಜುಳಾ ಅಂತ ಇಬ್ರು ಇದ್ದಾರೆ, ಜಯಂತಿ ಮಂಜುಳಾ ಅಂತ, ಬೆಸ್ಟ್ ಫ್ರೆಂಡ್ಸು. ಸೊ ಇವಾಗಲೂ ಮೀಟ್ ಮಾಡ್ತಿರ್ತೀರಾ? ಮೀಟ್ ಮಾಡ್ತೀವಿ. ಸೊ ನೀವು ಅದೆಲ್ಲ ಮಾಡ್ತೀರಾ? ಕಿಟ್ಟಿ ಪಾರ್ಟಿ ಹೋಗೋದು? ಇಲ್ಲ ಮೇಡಮ್, ಇಲ್ಲ. ಇವಾಗ ದೂರ ಬಂದ್ಬಿಟ್ಟಿದೀವಿ, ಅದಕ್ಕೆ ಆಗದೇ ಇಲ್ಲ ಹೋಗೋಕ್ಕೆ. ಸೊ ನೀವು ಯಾರು ಬೇಕೋ ಅದು ಮೀಟ್ ಮಾಡ್ತಿರ್ತೀರಾ ಅಷ್ಟೇ. ಓಕೆ. ಸೊ ಲೈಫಲ್ಲಿ ನೀವು ತುಂಬ ಒಳ್ಳೆ ಮೆಮೊರಿ, ಸ್ವೀಟ್ ಮೆಮೊರಿ ಅಂದರೆ ಯಾವುದಿದೆ? ಏನಾದರೂ ಹೇಳ್ಕೊಡೋ ಹಂಗೆ ಬೆಸ್ಟ್ ಮೂಮೆಂಟ್ಸ್ ಅನ್ನೋದು? ನನ್ನ ಮಗಳು ಮಗ ಹುಟ್ಟಿರೋದೇ ಬೆಸ್ಟ್ ಮೂಮೆಂಟು. ಖಂಡಿತ ಹೌದು. ಇಬ್ರು ಸೂಪರ್ ಆಗಿದ್ದಾರೆ, ಮಗಳು ಮಗ ಇಬ್ಬರೇ. ಓಕೆ, ಬೆಸ್ಟ್ ಮೂಮೆಂಟ್. ಓಕೆ, ಸೂಪರ್. ಸೊ ನಿಮಗೆ ಮಗ ಮಗಳೇ ನಿಮ್ಮ ಬೆಸ್ಟ್ ಮೂಮೆಂಟ್, ಮಗ ಮಗಳು. ಸೊ ಅದ್ರಲ್ಲಿ ಬೇರೆ ಮೊಮ್ಮಗ ಬೇರೆ ಪಕ್ಕದಲ್ಲೇ ಹತ್ತಾ ಇದ್ದಾರೆ ಅಂತ ಹೇಳ್ತೀರಾ? ಸೂಪರ್. ಸೊ ಮನುಷ್ಯನಿಗೆ ಎಲ್ಲರಿಗೂ ಹ್ಯಾಪಿನೆಸ್ ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ. ಈ ಥರ ದಿನ ನನಗೆ ಬರಬಾರ್ದಿತ್ತು, ಈ ಇನ್ಸಿಡೆಂಟ್ ನನಗೆ ನೆನಪಿಸ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋಂಥದ್ದು ಯಾವುದಾದ್ರೂ ಒಂದು ಬ್ಯಾಡ್? ಯಾವುದೂ ಇಲ್ಲ ಮೇಡಮ್. ನಮ್ಮ ಹಸ್ಬೆಂಡ್ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ವೆರಿ ನೈಸ್. ಏನು ಆ ಥರ ಮೂಮೆಂಟ್ಸೇ ಬಂದಿಲ್ಲ ನನಗೆ. ತುಂಬ ಒಳ್ಳೇದು. ಆ್ಯಕ್ಚುಲಿ ಈ ಥರ ಪಾಸಿಟಿವ್ ಆಗಿ ಕೇಳೋದು ನಮಗೂ ಒಂಥರ ಖುಷಿ ಆಗುತ್ತೆ. ಆಲ್ ದಿ ಬೆಸ್ಟ್, ಫ್ಯೂಚರಲ್ಲೆಲ್ಲ ಹಿಂಗೆ ಚೆನ್ನಾಗಿರಲಿ. ಸೊ ಇದು ರೆಡಿ ಇದೆಲ್ಲ? ರೆಡಿ ಇದೆ. ಸರ್ವ್ ಮಾಡೋದಾ? ಹಾಂ, ಪಿಕ್ಕಲ್ ಹಾಕ್ತೀನಿ. ಸೊ ಮ್ಯಾಂಗೋ ಚಿತ್ರಾನ್ನಗೆ ಇದ್ರ ಜೊತೆ ಮೊಸರು ಕೊಡ್ತೀನಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿ ಮೇಡಮ್, ನೋಡ್ಬಿಟ್ಟು ಹೇಳಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸರೋಜ ಮೇಡಮ್ ನಮಗೋಸ್ಕರ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ. ಸೊ ತಿಂದು ಟೇಸ್ಟ್ ನೋಡೋಕ್ಕಂತೂ ನಾನು ರೆಡಿ ಇದ್ದೀನಿ. ಬನ್ನಿ ರುಚಿ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ ರುಚಿ ನೋಡೋಣ ಹೇಗಿದೆ ಅಂತ. ಸೊ ಮೊಸರು ಕಾಂಬಿನೇಷನ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆಯಾ? ಕಡ್ಲೆಬೇಳೆ ಎಲ್ಲ ಕ್ರಿಸ್ಪಿ ಆಗಿರೋದ್ರಿಂದ ಬಾಯಿ ಹಂಗೆ ಸಿಗ್ತಾ ಇದೆಯಲ್ಲ. ಸೊ ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಚಿತ್ರಾನ್ನ ಕಾಂಬಿನೇಷನ್ನು ವೆರಿ ನೈಸ್, ಸೂಪರ್. ಥ್ಯಾಂಕ್ ಯು. ನಾನು ತಿಂದ್ಬಿಡ್ತೀನಿ. ಥ್ಯಾಂಕ್ ಯು. ಸೊ ನಮಗೋಸ್ಕರ ಇವತ್ತು ಸ್ಪೆಷಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಟ್ಟಿರೋದಕ್ಕೆ ನಮ್ಮ BR ಕಿಚನ್ ಕಡೆಯಿಂದ ನಿಮಗೊಂದು ಸ್ಮಾಲ್ ಗಿಫ್ಟ್ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು.
ಸೊ ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ. ಸೊ ತಿಂದು ರುಚಿ ಹೇಗಿದೆ ಅಂತ ನಾನು ಹೇಳಿದೆ. ದೆನ್ ನೀವು ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಮಸ್ಕಾರ.